ಅನಾಮಿಕ ದೂರುದಾರ ತಲೆಬುರುಡೆಯನ್ನ ತಂದಿದ್ದು ಎಲ್ಲಿಂದ? ಯಾರದ್ದು ಆ ತಲೆಬುರುಡೆ? ಈಗ ಅನಾಮಿಕನಿಗೆ ಉಲ್ಟಾ ಹೊಡೆಯತ್ತಾ ಆ ತಲೆಬುರುಡೆ? ಅಂತಹ ಸನ್ನಿವೇಶ ಈಗ. ಅನಾಮಿಕ ತಂದಂತಹ ತಲೆಬುರುಡೆ ಎಲ್ಲಿಂದು? ಯಾರದ್ದು? ಅನಾಮಿಕನಿಗೆ ಆ ಬುರುಡೆ ಉಲ್ಟಾ ಹೊಡೆಯತ್ತಾ? ಅನಾಮಿಕ ತಂದಂತಹ ಬುರುಡೆ ಸಿಕ್ಕ ಸ್ಥಳದ ಬಗ್ಗೆನೇ ಅನುಮಾನ ಇದೆ. ಬುರುಡೆ ಜಾಗದ ನಿಖರ ಮಾಹಿತಿಯನ್ನ ಅನಾಮಿಕ ಕೊಡ್ತಾ ಇಲ್ಲ. ಬುರುಡೆ ಜಾಗದ ನಿಖರ ಮಾಹಿತಿ ಕೊಡದೇ ಇರುವ ಹಿನ್ನೆಲೆ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಅನಾಮಿಕನ ಬುರುಡೆ ಅವಧಿಗೂ ವರದಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ವಿಚಾರಣೆಯ ವೇಳೆ ಶವ ಹೂತಿದ್ದ ವರ್ಷ ಹೇಳಿದ್ದ ಅನಾಮಿಕ, ಆದರೆ ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ವಯಸ್ಸು ಸಮಯ ವ್ಯತ್ಯಾಸ ಇದೆ. ಧರ್ಮಸ್ಥಳದಲ್ಲೇ ಪತ್ತೆಯಾದ ಬುರುಡೆಯ ಅಥವಾ ಬೇರೆ ಕಡೆಯದ್ದ ಅನ್ನೋ ಅನುಮಾನ. ಬುರುಡೆ ತಂದ ಮೇಲೆ ಉಳಿದ ಅವಶೇಷಗಳು ಎಲ್ಲಿ? ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿ. ಈಗ ಈ ಬುರುಡೆ ತನಿಖೆ ಅನಾಮಿಕನಿಗೆ ಉಲ್ಟಾ ಹೊಡೆಯತ್ತಾ? ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂತಹ ಮಾಹಿತಿ ಯಾವುದೂ ಕೂಡ ತಾಳೆ ಆಗ್ತಾ ಇಲ್ಲ. ಬುರುಡೆ ಜಾಗದ ನಿಖರ ಮಾಹಿತಿಯನ್ನ ಆತ ಕೊಡ್ತಾ ಇಲ್ಲ. ಒಮ್ಮೆ ಬಂಗ್ಲೆಗುಡ್ಡೆ ಹೇಳ್ತಾನೆ, ಕಲ್ಲೇರಿ ಅಂತ ಹೇಳ್ತಾನೆ. ಯಾವುದಕ್ಕೂ ಕೂಡ ನಿಖರವಾದ ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಇನ್ನು ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ಆತ ಹೇಳಿದಂತಹ ವಿಷಯ ಮತ್ತು ಆ ಬುರುಡೆಯ ವಯಸ್ಸು ಸಮಯ ಯಾವುದೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ ಈ ಪ್ರಕರಣದಲ್ಲಿ ಅನಾಮಿಕ ಕೊಡ್ತಾ ಇರುವಂತಹ ಹೇಳಿಕೆಗಳು. ಅನಾಮಿಕನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನೆನೆ 7.5 ಗಂಟೆ ವಿಚಾರಣೆ ನಡೆಸಿದಂತಹ ಎಸ್ಐಟಿ ಅಧಿಕಾರಿಗಳು ಶನಿವಾರ 4 ಗಂಟೆ ಅನಾಮಿಕ ದೂರುದಾರನ ವಿಚಾರಣೆ ಆಯಿತು. ನಿನ್ನೆ 7.5 ತಾಸು ವಿಚಾರಣೆ ಆಯಿತು. ಇವತ್ತು ಕೂಡ ಅನಾಮಿಕ ದೂರುದಾರನ ವಿಚಾರಣೆ. ಹಾಗಾದ್ರೆ ಈ ಬುರುಡೆ ತನಿಖೆ ಅನಾಮಿಕನಿಗೆ ಉಲ್ಟಾ ಹೊಡೆಯತ್ತಾ? ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇವೆ. ಅದರಲ್ಲೂ ಮಹಿಳೆಯರ ಶವಗಳು. ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದಂತಹ 100 ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತಿದ್ದೇನೆ ಅಂತ ದೂರು ಕೊಟ್ಟಿದ್ದ ಅನಾಮಿಕ. ಈ ಕುರಿತಾಗಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ಕೂಡ ರಚನೆ ಮಾಡಿತು. ಆತ ಹೇಳಿದ ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡಿದ್ರು. ಆದರೆ 17 ಜಾಗದ ಪೈಕಿ ಕೇವಲ ಪಾಯಿಂಟ್ ನಂಬರ್ 6ನಲ್ಲಿ ಮಾತ್ರ ಅವಶೇಷಗಳು ಸಿಕ್ಕಿತ್ತು. ಅದನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಸಿಕ್ಕಿಲ್ಲ. ಈಗ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.